ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂತಕ್ಕಂತಹ ಒಂದು ಪೊಯಮ್ ಏನಿದೆನೋ ಅದರ ಸಮರಿಯನ್ನು ನೋಡ್ತಾ ಹೋಗ್ತಾ ಇದ್ದೇವೆ. ನೋಡಿ, ಈ ಒಂದು ಸಮರಿಯನ್ನು ಪಾಯಿಂಟ್ಸ್ ವೈಸ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ಮತ್ತು ಪ್ರತಿಯೊಂದು ಪಾಯಿಂಟು ಕೂಡ ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಾ ಹೋಗಿ ನಿಮಗೆ ಎಕ್ಸಾಮಲ್ಲಿ 3ರಿಂದ 4 ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಪ್ರತಿ ವರ್ಷವೂ ಕೂಡ ಈ ಒಂದು ಪೊಯಮ್ ಮೇಲೆ ಕೇಳ್ತಾರೆ. ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನೀವು ಸುಲಭವಾಗಿ ಒಂದು ಆನ್ಸರ್ ಮಾಡಲಿಕ್ಕೆ ಸಾಧ್ಯವಾಗೋ ರೀತಿಯಲ್ಲಿ ಈ ಒಂದು ಪಾಯಿಂಟ್ಸ್ಗಳನ್ನು ತುಂಬ ಸರಳವಾಗಿ ಕೊಡಲಾಗಿದೆ. ಹಾಗಾಗಿ ಪ್ರತಿಯೊಂದು ಪಾಯಿಂಟನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗಿ. ನೋಡಿ, ಈ ಒಂದು ಪೋಯಮ್ಗೆ ಸಂಬಂಧಪಟ್ಟಂತೆ ಕೇವಲ 7-8 ಸೆಂಟೆನ್ಸ್ಗಳನ್ನು ಮಾತ್ರ ನೀವು ಕಲಿತ್ಕೊಂಡು ಎಕ್ಸಾಮ್ಗೆ ಹೋದರೆ ಅಲ್ಲಿ ನಿಮಗೆ ಪರ್ಫೆಕ್ಟಾಗಿ ಆನ್ಸರನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ಕಲಿತ್ಕೊಂಡು ಹೋಗಿದ್ದೆ ಆದರೆ ಪ್ರಶ್ನೆ ಯಾವುದೇ ಬಂದರೂ ಕೂಡ ನೀವು ಈ ಪಾಯಿಂಟ್ಸ್ಗಳ ಸಹಾಯದಿಂದ ಆನ್ಸರನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಪೋಯಮ್ನ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಒಳಗೊಂಡಿರ್ತಕ್ಕಂತಹ ಒಂದು ಸಮರಿ ಇದಾಗಿದೆ. ಎಲ್ಲ ಪಾಯಿಂಟ್ಸ್ಗಳು ತುಂಬ ಸಿಂಪಲ್ ಆಗಿದ್ದಾವೆ. ಹಾಗಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ. ಫಸ್ಟ್ ಪಾಯಿಂಟನ್ನು ನೋಡಿ, ದಿಸ್ ಪೋಯಮ್ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ನಿಮಗೆಲ್ಲ ಗೊತ್ತಿರ್ಬೋದು, ಈ ಪೋಯಮನ್ನು ಬರೆದಿರ್ತಕ್ಕಂತಹ ಪೋಯೆಟ್ ಯಾರಪ್ಪ ಅಂದರೆ ರಸ್ಕಿನ್ ಬಾಂಡ್. ದ ಪೋಯೆಟ್ ಕಾಲ್ಡ್ ಹಿಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. ತಮ್ಮ ಒಂದು ಅಜ್ಜಿಯನ್ನು ನಮ್ಮ ಪೋಯೆಟ್ ಏನಂತ ಕರೀತಾರೆ? ಜೀನಿಯಸ್ ಅಥವಾ ತುಂಬ ಬುದ್ಧಿವಂತ ವ್ಯಕ್ತಿ ಅಂತೇಳಿ ಕರೀತಾರೆ. ಬಿಕಾಸ್ ಶಿ ಹ್ಯಾಡ್ ದ ಎಬಿಲಿಟಿ ಆಫ್ ಕ್ಲೈಂಬಿಂಗ್ ಟ್ರೀಸ್. ಆ ರೀತಿ ಜೀನಿಯಸ್ ಅಂತ ಕರೀಲಿಕ್ಕೆ ಕಾರಣ ಏನಪ್ಪ ಅಂದರೆ ಆ ಒಂದು ಅಜ್ಜಿಗೆ ಮರವನ್ನು ಹತ್ತಕ್ಕಂತಹ ಸಾಮರ್ಥ್ಯ ಇತ್ತು. ಶಿ ಕುಡ್ ಕ್ಲೈಂಬ್ ಎನಿ ಟೈಪ್ ಆಫ್ ಟ್ರೀ ವೆರಿ ಕ್ವಿಕ್ಲಿ. ನೋಡಿ, ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಆ ಮರ ಯಾವುದೇ ರೀತಿಯಾಗಿರ್ಬೋದು, ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಅಗಲವಾಗಿರ್ಬೋದು, ಅದು ಹೇಗೆ ಇದ್ದರೂ ಕೂಡ ಈ ಒಂದು ಅಜ್ಜಿಯ ಸ್ಪೆಷಾಲಿಟಿ ಏನಪ್ಪ ಅಂದರೆ ಅಂಥ ಮರಗಳನ್ನು ವೆರಿ ಕ್ವಿಕ್ಲಿ ಅಂದರೆ ತುಂಬ ಫಾಸ್ಟಾಗಿ ಹತ್ತಾ ಇದ್ಲು. ನೆಕ್ಸ್ಟ್ ಪಾಯಿಂಟ್, ಹರ್ ಏಜ್ ವಾಸ್ 62 ವೆನ್ ಶಿ ಕ್ಲೈಂಬ್ಡ್ ಅ ಟ್ರೀ ಲಾಸ್ಟ್ ಟೈಮ್. ನೋಡಿ, ಮತ್ತೊಂದು ಅಚ್ಚರಿ ಏನಪ್ಪ ಅಂದರೆ ಕೊನೆಯ ಬಾರಿ ಅವಳು ಮರವನ್ನು ಹತ್ತಿದಾಗ ಅವಳ ವಯಸ್ಸು ಎಷ್ಟಾಗಿರುತ್ತೆ? 62. ಅಂದರೆ ತುಂಬ ಓಲ್ಡ್ ಆಗಿರ್ತಾಳೆ. ಆದರೂ ಕೂಡ ಅವಳು ಮರವನ್ನು ಹತ್ತಕ್ಕಂತಹ ಒಂದು ಹವ್ಯಾಸವನ್ನು ಬಿಟ್ಟಿರಲಿಲ್ಲ. ನೆಕ್ಸ್ಟ್ ಪಾಯಿಂಟ್, ಶಿ ಹ್ಯಾಡ್ ದಿಸ್ ಟ್ಯಾಲೆಂಟ್ ಫ್ರಮ್ ಹರ್ ಚೈಲ್ಡ್ಹುಡ್ ಆ್ಯಂಡ್ ಇಟ್ ವಾಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಹರ್. ನೋಡಿ, ಕೇವಲ ಇದು ದೊಡ್ಡವಳಾದ ಮೇಲೆ ಕಲ್ತಿರ್ತಕ್ಕಂತಹ ಒಂದು ಹವ್ಯಾಸ ಆಗಿರಲಿಲ್ಲ. ಅವಳೇನು ಚಿಕ್ಕವಳಾಗಿದ್ಲೋ, ಚೈಲ್ಡ್ಹುಡ್ ಆಗಿದ್ಲೋ, ಆಗ್ಲೇ ಮರವನ್ನು ಹತ್ತತಕ್ಕಂತಹ ಟ್ಯಾಲೆಂಟ್ ಅವಳಿಗೆ ಬಂದ್ಬಿಟ್ಟಿತ್ತು ಮತ್ತು ಇಟ್ ವಾಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಹರ್. ಆ ಮರವನ್ನು ಏರ್ತಕ್ಕಂಥದ್ರಲ್ಲಿ ಅವಳಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮಕ್ಕಳು ಸಾಮಾನ್ಯವಾಗಿ ಆಟ ಆಡೋದ್ರಲ್ಲಿ ಖುಷಿಯನ್ನು ಪಡ್ತಾರಲ್ವ, ಆದರೆ ಈ ಅಜ್ಜಿಯನ್ನು ಚಿಕ್ಕವಳಿದ್ದಾಗ ಮರವನ್ನು ಹತ್ತೋದ್ರಲ್ಲಿ ತುಂಬಾ ಖುಷಿ ಪಡ್ತಾ ಇದ್ಲು. ನೆಕ್ಸ್ಟ್ ಪಾಯಿಂಟ್ ನೋಡಿ, people told her it was a disgraceful habit because she was already an old person. ನೋಡಿ, ಅವಳು ಮರವನ್ನು ಏನು ಏರ್ತಾ ಇದ್ಲೋ ಅದನ್ನು ನೋಡಿದಂತಹ ಜನಗಳು ಅವಳಿಗೆ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರು. ಏನಂತ ಹೇಳ್ತಾ ಇದ್ರು ಅಂದರೆ ಇಟ್ ವಾಸ್ ಎ ಡಿಸ್ಗ್ರೇಸ್ಫುಲ್ ಹ್ಯಾಬಿಟ್. ನೀ ಏನು ಮರವನ್ನು ಹತ್ತಿ ಅಲ್ವಾ, ಅದು ಅವಮಾನಕರವಾಗಿರ್ತಕ್ಕಂತಹ ಹವ್ಯಾಸ ಆಗಿದೆ. ಯಾಕೆ ಅಂದರೆ ಬಿಕಾಸ್ ಶಿ ವಾಸ್ ಆಲ್ರೆಡಿ ಆ್ಯನ್ ಓಲ್ಡ್ ಪರ್ಸನ್. ತುಂಬ ಓಲ್ಡ್ ಆಗಿರ್ತಕ್ಕಂತಹ ವ್ಯಕ್ತಿ ನೀನಾಗಿದ್ದೀಯಾ, ಮರವನ್ನು ಹತ್ತೋದ್ರಿಂದ ನಿನಗೆ ಅದರಿಂದ ಅಪಮಾನ ಆಗುತ್ತೆ ಅಂಥೇಳಿ ಅವರು ಹೇಳ್ತಾ ಇದ್ರು. ಬಟ್ ಗ್ರ್ಯಾಂಡ್ ಮದರ್ ಸಿಂಪ್ಲಿ ಲಾಫ್ಡ್ ಎಟ್ ದೆಮ್ ಆ್ಯಂಡ್ ಕಂಟಿನ್ಯೂಡ್ ಹರ್ ಹ್ಯಾಬಿಟ್. ನೋಡಿ, ಆ ಜನಗಳು ಏನೇ ಹೇಳ್ಕೊಂಡ್ರು ಕೂಡ ಅವಳು ಕೇರ್ ಮಾಡ್ತಾನೇ ಇರಲಿಲ್ಲ. ಅವರು ನಿನಗೆ ಇದರಿಂದ ಅವಮಾನ ಅಂತ ಹೇಳಿದರೆ ಇವಳು ಏನು ಮಾಡ್ತಾ ಇದ್ಲು? ಸಿಂಪ್ಲಿ ಲಾಫ್ಟ್, ಸುಮ್ಮನೆ ನಗ್ತಾ ಇದ್ಲು ಅವರನ್ನು ನೋಡಿಬಿಟ್ಟು. ಮತ್ತು ಕಂಟಿನ್ಯೂಡ್ ಹರ್ ಹ್ಯಾಬಿಟ್, ತನ್ನ ಒಂದು ಹವ್ಯಾಸ ಏನಿತ್ತೋ ಮರ ಏರ್ತಕ್ಕಂಥದ್ದು ಅದನ್ನು ಅವಳು ಕಂಟಿನ್ಯೂ ಮಾಡ್ತಾ ಇದ್ಲು. ಶಿ ಹ್ಯಾಡ್ ಕ್ಲೈಂಬ್ಡ್ ಆಲ್ ದ ಟ್ರೀಸ್ ಇನ್ ದ ಗಾರ್ಡನ್. ನೋಡಿ, ಆ ಗಾರ್ಡನ್ನಲ್ಲಿ ಎಷ್ಟು ಮರಗಳಿದ್ವೋ ಆ ಎಲ್ಲ ಮರಗಳನ್ನು ಕೂಡ ಇವಳು ಹತ್ಬಿಟ್ಟಿದ್ಲು. ಯಾವುದೇ ಒಂದು ಮರವನ್ನು ಕೂಡ ಇವಳು ಸ್ಕಿಪ್ ಮಾಡಿರಲಿಲ್ಲ. ನೆಕ್ಸ್ಟ್ ಪಾಯಿಂಟ್, ಶಿ ಹ್ಯಾಡ್ ಲರ್ನ್ಡ್ ದಟ್ ಹ್ಯಾಬಿಟ್ ಫ್ರಮ್ ಹರ್ ಬ್ರದರ್ ವೆನ್ ಶಿ ವಾಸ್ 6. ನೋಡಿ, ಆ ಒಂದು ಮರವನ್ನು ಹತ್ತಬೇಕಾದ್ರೆ ಇವಳು ಹುಡ್ತಾನೆ ಏನೋ ಆ ಒಂದು ಟ್ಯಾಲೆಂಟ್ ಬಂದಿರೋದಿಲ್ಲ. ಇದನ್ನು ಅವಳಿಗೆ ಒಬ್ಬ ವ್ಯಕ್ತಿ ಕಲಿಸ್ಕೊಟ್ಟಿರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಅವಳ ಬ್ರದರ್. ಯಾವಾಗ ಕಲಿಸ್ಕೊಟ್ಟಿರ್ತಾನೆ ಅಂದರೆ ಈ ಅಜ್ಜಿ ಏನು 6ನೇ ವಯಸ್ಸಲ್ಲಿದ್ಲಲ್ವ, ಆವಾಗಲೇ ತನ್ನ ಒಂದು ಸಹೋದರನಿಂದ ಈ ಒಂದು ಹವ್ಯಾಸವನ್ನು ಕಲ್ತಿರ್ತಾಳೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಎವ್ರಿಬಡಿ ವಾಸ್ ಫಿಯರ್ಫುಲ್ ಬಿಕಾಸ್ ದೇ ಥಾಟ್ ಶಿ ವುಡ್ ಫಾಲ್ ಟೆರಿಬ್ಲಿ ಒನ್ ಡೇ.
ಎಷ್ಟು ನೋಡಿ, ಅವಳ ಸಂಬಂಧಿಕರು ಏನಿದ್ರಲ್ವ ಅವರು ತುಂಬ ಭಯಭೀತರಾಗಿದ್ದರು. ಫಿಯರ್ಫುಲ್ ಅಂದರೆ ಹೆದರ್ಕೊಳ್ಳೋದು ಅಂತೇಳಿ. ಅವರೆಲ್ಲ ಹೆದರ್ಕೊಂಡಿದ್ರು. ಯಾಕೆ ಅಂದರೆ ಒಂದು ವೇಳೆ ಇವಳು ಮರ ಹತ್ತಿರ್ತಾಳೆ, ಒಂದು ಸಾರಿ ಇವಳು ಮೇಲಿಂದ ಬೀಳಬಹುದು ಅಂತಕ್ಕಂತಹ ಭಯ ಅವರನ್ನು ಕಾಡ್ತಾ ಇತ್ತು. ಒನ್ ಡೇ ಶಿ ಹ್ಯಾಡ್ ಕ್ಲೈಂಬ್ಡ್ ಅ ಟ್ರೀ ಬಟ್ ಅನೇಬಲ್ ಟು ಕೇಮ್ ಡೌನ್. ಒಂದು ಸಾರಿ ಅವಳು ಮರವನ್ನು ಹತ್ತಿರ್ತಾಳೆ, ಆದರೆ ಮರವನ್ನು ಬಿಟ್ಟು ಕೆಳಗಡೆ ಇಳಿಲಿಕ್ಕೆ ಅವಳ ಕಡೆಯಿಂದ ಸಾಧ್ಯ ಆಗೋದೇ ಇಲ್ಲ. ಪೀಪಲ್ ರೆಸ್ಕ್ಯೂಡ್ ಹರ್. ಜನಗಳೇನಿದ್ರು ಸುತ್ತಮುತ್ತ ಅವರು ಬಂದು ಆ ಅಜ್ಜಿಯನ್ನು ಮರದ ಮೇಲಿಂದ ಕೆಳಗಡೆ ಇಳಿಸ್ಬಿಟ್ಟು ಅವಳನ್ನು ಕಾಪಾಡ್ತಾರೆ. ಡಾಕ್ಟರ್ ಅಡ್ವೈಸ್ಡ್ ಹರ್ ಟು ಟೇಕ್ ಬೆಡ್ ರೆಸ್ಟ್ ಫಾರ್ ಎ ವೀಕ್. ಆ ರೀತಿ ಕೆಳಗಡೆ ಇಳಿಸಿದ ಮೇಲೆ ಡಾಕ್ಟರ್ ಆ ಒಂದು ಅಜ್ಜಿಯನ್ನು ಭೇಟಿಯಾಗಿರ್ತಾರೆ, ಅವಳ ಆರೋಗ್ಯವನ್ನು ಪರೀಕ್ಷಿಸಲಿಕ್ಕೆ ಅಂತೇಳಿ. ಮತ್ತು ಒಂದು ಅಡ್ವೈಸನ್ನು ಕೂಡ ಆ ಡಾಕ್ಟರ್ ಕೊಡ್ತಾರೆ. ಏನಂತ, 1 ವಾರ ಕಾಲ ನೀನು ಬೆಡ್ ರೆಸ್ಟ್ ಮಾಡಬೇಕು, ಹೊರಗಡೆ ಹೋಗೋ ಹಾಗಿಲ್ಲ, ಮರವನ್ನು ಹತ್ತೋ ಹಾಗಿಲ್ಲ ಅಂತಕ್ಕಂತಹ ಅಡ್ವೈಸನ್ನು ಡಾಕ್ಟರ್ ಹೇಳ್ತಾರೆ. ಎವ್ರಿ ಒನ್ ವಾಸ್ ರಿಲೀವ್ಡ್. ಡಾಕ್ಟರ್ ಆ ರೀತಿ ಸಜೆಷನ್ ಮಾಡಿದ್ದನ್ನು ಕೇಳಿಬಿಟ್ಟು ಈ ಅಜ್ಜಿ ಡಾಕ್ಟರ್ ಸಜೆಷನನ್ನು ಖಂಡಿತವಾಗ್ಲೂ ಕೂಡ ಫಾಲೋ ಮಾಡ್ತಾಳೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ಆ ಎಲ್ಲ ಸಂಬಂಧಿಕರೇನಿದ್ರು ಅವರು ಖುಷಿ ಆಗ್ತಾರೆ. ನೆಕ್ಸ್ಟ್ ಪಾಯಿಂಟ್, ಗ್ರ್ಯಾಂಡ್ ಮಾ ಫೆಲ್ಟ್ ದ್ಯಾಟ್ ವೀಕ್ ಆ್ಯಸ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಆ ಒಂದು ವಾರ ಕಾಲ ಡಾಕ್ಟರ್ ಏನು ಬೆಡ್ ರೆಸ್ಟ್ ಮಾಡಲಿಕ್ಕೆ ಹೇಳ್ತಾರಲ್ವ, ಆ ಸಂಪೂರ್ಣ ವಾರ ಅವಳಿಗೆ ಏನು ಅನಿಸುತ್ತೆ ಅಂದರೆ ಬ್ರೀಫ್ ಸೀಸನ್ ಇನ್ ಹೆಲ್. ನೋಡಿ, ನರಕದಲ್ಲಿ ಒಂದು ಸೀಸನನ್ನು ಕಳೆದಷ್ಟೇ ಫೀಲ್ ಅವಳಿಗೆ ಆಗುತ್ತೆ, ಅಂದರೆ ಅಷ್ಟೊಂದು ಬೇಸರ ಅವಳಿಗೆ ಆಗುತ್ತೆ. ವೆನ್ ಶಿ ಫೆಲ್ಟ್ ಸ್ಟ್ರಾಂಗರ್ ಅಗೇನ್ ಶಿ ಕಾಲ್ಡ್ ಹರ್ ಸನ್ ಆ್ಯಂಡ್ ಆಸ್ಕ್ ಹಿಮ್ ಟು ಬಿಲ್ಡ್ ಎ ಹೌಸ್ ಇನ್ ಎ ಟ್ರೀ ಟಾಪ್. ಒಂದು ವಾರ ಆದಮೇಲೆ ಅವಳಿಗೆ ಸ್ವಲ್ಪ ಹುಷಾರಾಗುತ್ತೆ ಮತ್ತು ಸ್ವಲ್ಪ ಸ್ಟ್ರಾಂಗ್ ಅಂತಕ್ಕಂಥ ಒಂದು ಫೀಲಿಂಗ್ ಬರುತ್ತೆ. ಆಗ ಏನು ಮಾಡ್ತಾಳೆ ನೋಡಿ, ತನ್ನ ಮಗನನ್ನು ಅವಳು ಕರೀತಾಳೆ. ಕರೆದ್ಬಿಟ್ಟು, ನೋಡಪ್ಪ ಮಗನೇ, ಮರದ ಮೇಲೆ ನನಗೊಂದು ಮನೆಯನ್ನು ಕಟ್ಟಿಕೊಡು ಅಂಥೇಳಿ ತನ್ನ ಮಗನಿಗೆ ಬೇಡಿಕೆಯನ್ನು ಇಡ್ತಾಳೆ. ದ ಪೋಯೆಟ್ಸ್ ಫಾದರ್ ವಾಸ್ ಡ್ಯೂಟಿಫುಲ್ ಆ್ಯಂಡ್ ಹಿ ಸ್ಟಾರ್ಟೆಡ್ ದ ವರ್ಕ್ ದಟ್ ನೈಟ್ ಓನ್ಲಿ. ಆ ಒಂದು ಮಗ ಏನಿರ್ತಾನೋ, ಅಂದರೆ ನಮ್ಮ ಪೋಯೆಟ್ನ ಫಾದರ್ ಏನಿರ್ತಾರಲ್ವ, ಅವರು ತನ್ನ ತಾಯಿ ಏನು ಹೇಳ್ತಾ ಇದ್ದಾರೋ ಅದನ್ನು ಶಿರಸಾವಹಿಸಿ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರಾತ್ರಿ ಅವರು ತಮ್ಮ ಒಂದು ಕೆಲಸವನ್ನು, ಅಂದರೆ ಮರದ ಮೇಲೆ ಮನೆಯನ್ನು ಕಟ್ತಕ್ಕಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ. ದ ಪೋಯೆಟ್ ಆಲ್ಸೋ ಹೆಲ್ಪ್ಡ್ ಹಿಸ್ ಫಾದರ್. ನಮ್ಮ ಪೋಯೆಟ್ ಅಥವಾ ನಮ್ಮ ರಸ್ಕಿನ್ ಬಾಂಡ್ ಅವರು ಏನಿದ್ರಲ್ವ, ಅವರು ತಮ್ಮ ತಂದೆಗೆ ಮರದ ಮೇಲೆ ಏನು ಆ ಒಂದು ಮನೆಯನ್ನು ಕಟ್ಟಲಿಕ್ಕೆ ತೊಡಗ್ತಾರಲ್ವ, ಆ ಕೆಲಸದಲ್ಲಿ ಸಹಾಯವನ್ನು ಮಾಡ್ತಾರೆ. ದೆ ಬಿಲ್ಟ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಎ ಡೋರ್. ಆ ಮರದ ಮೇಲೆ ಒಂದು ಮನೆಯನ್ನು ನಿರ್ಮಿಸ್ತಾರೆ. ಆ ಒಂದು ಮನೆಗೆ ವಿಂಡೋಸ್ ಅಂದರೆ ಕಿಟಕಿಗಳು ಕೂಡ ಇರ್ತವೆ ಮತ್ತು ಒಂದು ಬಾಗಿಲನ್ನು ಕೂಡ ಅದಕ್ಕೆ ಇಟ್ಟಿರ್ತಾರೆ. ಅಂದರೆ ಸುಸಜ್ಜಿತವಾಗಿ ಒಂದು ಮನೆಯನ್ನು ಅವರು ಮೇಲ್ಗಡೆ ಕಟ್ತಾರೆ. ಗ್ರ್ಯಾಂಡಮ್ಮ ಮೂವ್ಡ್ ಅಪ್ ಟು ದ ಟ್ರೀ ಹೌಸ್. ಯಾವಾಗ ಮನೆ ನಿರ್ಮಾಣ ಆಗುತ್ತೋ ಆಗ ಅಜ್ಜಿ ಏನಿದ್ರಲ್ವ ಮರದ ಮೇಲಿನ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ದ ಪೋಯೆಟ್ ವುಡ್ ಕ್ಲೈಮ್ಡ್ ಅಪ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೀ. ನಮ್ಮ ಪೋಯೆಟ್ ಆ ಒಂದು ಅಜ್ಜಿ ಮೇಲೇನಿದ್ರೋ ಅಲ್ಲಿಗೆ ಒಂದಿಷ್ಟು ಗ್ಲಾಸಸ್ ಮತ್ತು ಟ್ರೇಯನ್ನು ತೆಗೆದುಕೊಂಡು ಮೇಲ್ಗಡೆ ಹತ್ತಿ ಎವ್ರಿ ಡೇ ಅವರು ಅಲ್ಲಿಗೆ ಹೋಗ್ತಾ ಇರ್ತಾರೆ. ಅಂದರೆ ಅಜ್ಜಿಗೇನು ಊಟಕ್ಕೆ ಅಥವಾ ಕುಡಿಲಿಕ್ಕೆ ಅವಳಿಗೆ ಏನಾದರೂ ಬೇಕು ಜ್ಯೂಸ್ ಅಂದರೆ ಈ ರೀತಿ ಸಪ್ಲೈ ಮಾಡ್ತಾ ಇರ್ತಾರೆ. ಲಾಸ್ಟ್ ಪಾಯಿಂಟ್, ಶಿ ಡ್ರ್ಯಾಂಕ್ ವೈನ್ ಆ್ಯಂಡ್ ಎಂಜಾಯ್ಡ್ ಎವ್ರಿ ಡೇ ಆನ್ ದ ಟ್ರೀ ಹೌಸ್. ಪ್ರತಿದಿನನೂ ಕೂಡ ಒಂದಿಷ್ಟು ವೈನನ್ನು ಕುಡಿತಾ ಮೊಮ್ಮಗನ ಜೊತೆ ಅವರು ಆ ಮರದ ಮೇಲಿನ ಮನೆಯಲ್ಲಿ ತುಂಬ ಖುಷಿಯಿಂದ ಕ್ಷಣಗಳನ್ನು ಕಳೀತಾರೆ. ಸ್ಟೂಡೆಂಟ್ಸ್ ನೋಡಿದ್ರಲ್ವ ಎಷ್ಟೊಂದು ಸಿಂಪಲ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳಿದ್ದಾವೆ ಅಂತಕ್ಕಂಥದ್ದನ್ನು. ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನೀವು ಸರಿಯಾಗಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಎಕ್ಸಾಮ್ ಬರೀತಕ್ಕಂತಹ ಸಂದರ್ಭದಲ್ಲಿ 1-2 ಪಾಯಿಂಟ್ಸ್ಗಳು ಮಿಸ್ ಆದರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಯಾಕೆಂದರೆ ಉಳಿದಿರ್ತಕ್ಕಂಥ ಪಾಯಿಂಟ್ಸ್ಗಳು ನಿಮ್ಮ ಒಂದು ಆನ್ಸರನ್ನು ಪರ್ಫೆಕ್ಟಾಗಿ ಮಾಡ್ತವೆ. ಹಾಗಾಗಿ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕಲೀರಿ ಅಂತ ಮತ್ತೊಂದು ಸಾರಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ. ಇದೇ ರೀತಿ ನಿಮ್ಮ ಎಲ್ಲ ಲೆಸನ್ಸ್ಗಳ ಸಿಂಪಲ್ ಸಮರಿಯನ್ನು ನೀವು ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದರ ಜೊತೆಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ಕಲೀಲಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಟಡಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.